ಬೆಳಗ್ಗೆ ಎದ್ದು ಯಾವುದೇ ಟಿವಿ ಹಾಕಿದ್ರು ಎಲ್ಲ ಕಡೆ ಸೀರೆದೇ ಸುದ್ದಿ. ಮಹಿಳೆಯರಿಗೆ ಸೀರೆ ಫ್ರೀ. ಸಿದ್ದರಾಮಯ್ಯ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇಷ್ಟು ದಿನ 2,000 ರೂಪಾಯಿ ಹಣ ಕೊಡ್ತಿದ್ರು, ಇನ್ನು ಮುಂದೆ 2,000 ರೂಪಾಯಿ ಹಣದ ಜೊತೆ 2,000 ರೂಪಾಯಿ ಸೀರೆ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೋಸ್ಕರನೇ ಒಂದು ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಈಗ ಸೀರೆ ಯೋಜನೆಯನ್ನು ಜಾರಿಗೆ ತರ್ತಿದ್ದಾರೆ. ಯಾವಾಗಲಿಂದ ಸೀರೆಯನ್ನು ಕೊಡ್ತಾರೆ, ಎಷ್ಟು ಸೀರೆಯನ್ನು ಕೊಡ್ತಾರೆ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಇದೇ ಟೈಮಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಕಡೆಯಿಂದ ಎಲ್ಲಾ ಮಹಿಳೆಯರು ಕೂಡ ಖುಷಿ ಪಡುವಂತಹ ಒಂದು ಸುದ್ದಿಯನ್ನ ನೀಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣದ ಜೊತೆಗೆ ವರ್ಷಕ್ಕೆ 2 ಸೀರೆಗಳನ್ನ ಕೂಡ ನಿಮಗೆ ಕಂಪ್ಲೀಟ್ ಫ್ರೀ ಆಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ಸೀರೆ ಭಾಗ್ಯ ಅನ್ನೋ ಹೆಸರು ಕೂಡ ಇಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವಾಗ ನಿಮಗೆ ಸೀರೆಗಳನ್ನ ಕೊಡ್ತಾರೆ, ಯಾವ ಹಬ್ಬದಕ್ಕೆ ಕೊಡ್ತಾರೆ ಅಥವಾ ಇನ್ಯಾವಾಗ ಕೊಡ್ತಾರೆ, ಹೇಗೆ ಇದನ್ನ ಕೊಡ್ತಾರೆ ಎಲ್ಲಾನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ. ದಯವಿಟ್ಟು ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಕ್ ಹೋಗಬೇಡಿ. ಹಾಗೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ರಿಲೇಟೆಡ್ ಆಗಿರಬಹುದು, ಪಿಂಚಣಿ ಹಣದ ರಿಲೇಟೆಡ್ 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಕಡೆಯಿಂದ ಇವಾಗ 5 ಗ್ಯಾರಂಟಿ ಯೋಜನೆಗಳು ಜಾರಿಗೆಯಲ್ಲಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಿದೆ. ಸ್ವಲ್ಪ ಲೇಟ್ ಆದರೂ ಕೂಡ ಯಾವುದೇ ತಿಂಗಳಗಳನ್ನ ಮಿಸ್ ಮಾಡದಿರೆ ಎಲ್ಲ ತಿಂಗಳ ಹಣವನ್ನು ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಯುವ ನಿಧಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ 3,000 ರೂಪಾಯಿ, ಅದನ್ನು ಕೂಡ ಒಂದೇ ಒಂದು ತಿಂಗಳು ಮಿಸ್ ಇಲ್ಲದೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನ ಹಾಕ್ತಾ ಇದ್ದಾರೆ. ಇನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಇನ್ನು ಗೃಹ ಜ್ಯೋತಿ ವಿಚಾರದಿಂದ ಪ್ರತಿಯೊಬ್ಬರು ಕೂಡ 200 ಯೂನಿಟ್ವರೆಗೂ ಫ್ರೀ ಲೈಟನ್ನು ಯೂಸ್ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈಗ ಮಹಿಳೆಯರಿಗೆ ಉಪಯುಕ್ತ ಆಗುವಂತಹ ಮತ್ತೊಂದು ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಮಹಿಳೆಯರಿಗೆ ವರ್ಷಕ್ಕೆ 2 ಸೀರೆಗಳನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇತಿಹಾಸವನ್ನ ಸೃಷ್ಟಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲೇ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಡಬೇಕು. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಯಾರು ಮಾಡದೇ ಇರುವಂತಹ ಕೆಲಸಗಳನ್ನ ನಾವು ಮಾಡಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಸಬಲೀಕರಣವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳೆಯರಿಗೆ ಪ್ರತಿ ವರ್ಷಕ್ಕೆ 2 ಸೀರೆಗಳನ್ನ ಕಂಪ್ಲೀಟ್ ಫ್ರೀ ಆಗಿ ಕೊಡುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದಕ್ಕೆ ಸೀರೆ ಭಾಗ್ಯ ಅನ್ನುವಂತಹ ಹೆಸರನ್ನು ಕೂಡ ಇಡಲಾಗ್ತಾ ಇದೆ. ಇದನ್ನ ಹೇಗೆ ಜಾರಿಗೆ ತರ್ತಾರೆ, ಯಾವುದ್ರ ಮುಖಾಂತರ ನಮಗೆ ಸೀರೆಗಳನ್ನ ಹಾಕ್ತಾರೆ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ಇದನ್ನ ಹೇಗೆ ಅಂತ ಹೇಳಿದ್ರೆ, ಇವಾಗ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದೇ ರೀತಿಯ ಅಕ್ಕ ಸಂಘಗಳು ಏನಿದೆ, ಗೃಹಲಕ್ಷ್ಮಿ ಸಂಘಗಳ ಮೂಲಕ ಮಹಿಳೆಯರಿಗೆ 2 ಸೀರೆಯನ್ನು ತಲುಪಿಸುವಂತಹ ಯೋಜನೆ ಜಾರಿಗೆ ಬರಲಿದೆ. ಅಧಿಕೃತವಾಗಿ ಇವತ್ತು ಬಜೆಟ್ ಮಂಡನೆ ಮಾಡ್ತಾರಲ್ವಾ, ಅದರಲ್ಲಿ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಧಿಕೃತವಾಗಿ ಇನ್ನೂ ಅದನ್ನ ಕನ್ಫರ್ಮ್ ಮಾಡಿಲ್ಲ. 2 ಸೀರೆ ಕೊಡ್ತೀವಿ ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಿದ್ರೆ ಒಂದು ನೆನಪಾಗಿ ಉಳ್ಕೊಳ್ಳುತ್ತೆ, ಒಂದು ಇತಿಹಾಸವನ್ನ ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೋಸ್ಕರ ಬಜೆಟ್ ಮಂಡನೆ ಇವತ್ತಿದೆಯಲ್ವಾ, ಮಧ್ಯಾಹ್ನ 11 ಗಂಟೆ ನಂತರ ಇದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೇ ನ್ಯೂಸ್ ನೋಡಿ, ಯಾವುದೇ ಟಿವಿ ಚಾನೆಲ್ಗಳು ನೋಡಿ, ಎಲ್ಲಿ ನೋಡಿದ್ರು ಕೂಡ ನಿಮಗೆ ಇದೇ ಬರ್ತಾ ಇದೆ. ಇವತ್ತು ಸೀರೆ ಭಾಗ್ಯ ಘೋಷಣೆ ಆಗುವಂತಹ ಸಾಧ್ಯತೆ 99% ಇದೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಕಡೆ ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈಗ ಪ್ರತಿ ತಿಂಗಳು 1,24,00,000 ಜನ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣವನ್ನ ಹಾಕ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಯಾವ ಸರ್ಕಾರಗಳು ಕೂಡ ಈ ರೀತಿಯ ಒಂದು ಯೋಜನೆಗಳನ್ನ ಜಾರಿಗೆ ತಂದಿರಲಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಈ ರೀತಿ ಯೋಜನೆಯನ್ನ ಜಾರಿಗೆ ತಂದು ಮಹಿಳೆಯರಿಗೆ ಆರ್ಥಿಕವಾಗಿ ಅವರಿಗೆ ಏನು ಖರ್ಚಿರುತ್ತೆ ಅದನ್ನೆಲ್ಲ ಕೂಡ ನಿಭಾಯಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಯುಗಾದಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾವು ಯಾವುದೇ ಸರ್ಕಾರಗಳು ಮಾಡಿಲ್ಲದೆ ಇರುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು. ಮಹಿಳೆಯರಿಗೆ ಸೀರೆಯನ್ನು ಕೂಡ ನಾವು ಉಚಿತವಾಗಿ ಕೊಡಬೇಕು. ಇದರಿಂದ ಸೀರೆ ನೇಕಾರರಾಗಿರ್ಬೋದು, ಸೀರೆ ಮಾರಾಟಗಾರರಿಗೂ ಆಗಿರಬಹುದು ಸಹಾಯ ಆಗುತ್ತೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡೋಣ ಅಂತ ಕೂಡ ಮಾತಾಗಿದೆಯಂತೆ. ಇವತ್ತು ಬಜೆಟ್ ಮಂಡನೆಯಲ್ಲಿ ಇದು ಕನ್ಫರ್ಮ್ ಆಗುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ, ಯುಗಾದಿ ಹಬ್ಬ ಹತ್ರ ಇದೆ, ಹಬ್ಬದ ಟೈಮಲ್ಲೇ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನಿಮಗೆ ಅನುಮಾನ ಇತ್ತು ಅಂದರೆ ನೀವು ಪ್ರತಿಯೊಂದು ನ್ಯೂಸ್ ಚಾನೆಲ್ಸ್ಗಳನ್ನ ನೋಡಬಹುದು. ಇದ್ರ ಬಗ್ಗೆನೇ ಒಂದು ದೊಡ್ಡ ಮಟ್ಟದ ಡಿಸ್ಕಷನ್ ಕೂಡ ಆಗ್ತಾ ಇದೆ. ಎಲ್ಲ ಕಡೆ ಸೀರೆ ಸುದ್ದಿನೇ ಹರಿದಾಡ್ತಾ ಇದೆ. ನೋಡೋಣ, ಇವತ್ತು ಅದು ಅಧಿಕೃತವಾಗಿ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಸೀರೆ ಕೊಡುವಂತಹ ಯೋಜನೆಗೆ ಸೀರೆ ಭಾಗ್ಯ ಅಂತ ಹೆಸರಿಡುವಂತಹ ಸಾಧ್ಯತೆ ಹೆಚ್ಚಿದ್ದು, ಮಹಿಳೆಯರಿಗೆ ಆತ್ಮವಿಶ್ವಾಸ ಮತ್ತೆ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವಂತಹ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಒಳಗೊಂಡಿದೆ ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಬಜೆಟ್ನಲ್ಲಿ ಯಾವ ಯೋಜನೆಗಳು ಜಾರಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸೀರೆ ಭಾಗ್ಯ ಯೋಜನೆ ಜಾರಿ ಆಗೋದು 90% ಪಕ್ಕ ಅಂತ ಹೇಳ್ತಾ ಇದ್ದಾರೆ.
ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದು ಈಗಾಗಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸಿದೆ. ಸಹಕಾರ ಸಂಘಗಳ ಮೂಲಕ ಸೀರೆಗಳನ್ನು ತಯಾರಿ ಮಾಡುವಂಥದ್ದು, ಹಾಗೆ ಇದರಿಂದ ಸ್ಥಳೀಯ ನೇಕಾರರು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಸಿಲ್ಕ್ ಸೀರೆ ಅಥವಾ ಸಾಂಪ್ರದಾಯಿಕ ಬಟ್ಟೆಗಳಾಗಿರಬಹುದು ಎಂಬ ಸೂಚನೆಯನ್ನ ಕೂಡ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಸೀರೆ ಭಾಗ್ಯ ಯೋಜನೆಯನ್ನ ಕೊಡಲೇಬೇಕು ಅಂತ ಡಿಸಿಷನ್ ತಗೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಯೋಜನೆಗಳು ಕೂಡ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಉಪಯುಕ್ತ ಆಗುವಂತದ್ದೇ ಆಗಿದೆ. ಈಗ ಶಾದಿ ಭಾಗ್ಯ ಯೋಜನೆ ಜಾರಿಯಲ್ಲಿದೆ, ಕ್ಷೀರ ಭಾಗ್ಯ ಯೋಜನೆ ಜಾರಿಯಲ್ಲಿದೆ, ಆಮೇಲೆ ಯುವ ನಿಧಿ ಜಾರಿಯಲ್ಲಿದೆ, ಗೃಹಲಕ್ಷ್ಮಿ ಜಾರಿ ಇದೆ. ಅದೇ ರೀತಿ ಸೀರೆ ಭಾಗ್ಯ ಒಂದು ನಾವು ತಂದು ಅಂದ್ರೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಮತ್ತೆ ಸಂತೋಷವನ್ನ ನೀಡುವಂತಹ ಕೊಡುಗೆ ಆಗಲಿದೆ ಅನ್ನೋದಕ್ಕೋಸ್ಕರ ರಾಜ್ಯದ 1,24,00,000 ಜನ ಮಹಿಳೆಯರಿಗೂ ಕೂಡ ಸೀರೆಯನ್ನು ಉಚಿತವಾಗಿ ಕೊಡುವಂತಹ ಒಂದು ಯೋಜನೆ ಇವತ್ತು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಇನ್ನೇನು ಮಧ್ಯಾಹ್ನದಷ್ಟರಲ್ಲಿ ಇದ್ರ ಬಗ್ಗೆ ನಮಗೆ ಅಧಿಕೃತವಾದ ಮಾಹಿತಿ ಸಿಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.